ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಪ್ಲಾನ್ ನಡೆದಿತ್ತು. ಹಾಗಾದ್ರೆ ಎಂಥ ಪ್ಲಾನ್ ಗೊತ್ತಾ? ಅದು ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆಯಲ್ಲಿ ಆ ಸ್ಫೋಟಕ ಸಂಗತಿ ರಿವೀಲ್ ಆಗಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿದ್ದಂತಹ ವೈಟ್ ಕಾಲರ್ ಟೆರರಿಸ್ಟ್ಗಳು ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಎಲ್ಲಿ? ಕೆಂಪುಕೋಟೆಗೆ ಭೇಟಿ ಕೊಟ್ಟು. ಜನವರಿ ಮೊದಲ ವಾರದಲ್ಲಿ ಡಾಕ್ಟರ್ ಮುಜಾಮಿಲ್ ಕೆಂಪುಕೋಟೆಗೆ ಭೇಟಿ ಕೊಟ್ಟಿದ್ರು. ಕೆಂಪುಕೋಟೆ ಸುತ್ತಮುತ್ತ ಪರಿಶೀಲಿಸಿ ಸ್ಫೋಟಕ್ಕೆ ಜಾಗವನ್ನ ಕೂಡ ಗುರುತಿಸಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಡಂಪ್ ಡೇಟಾ ಪರಿಶೀಲನೆಯಲ್ಲಿ ಈ ಎಲ್ಲಾ ಅಂಶಗಳು ಪತ್ತೆ ಆಗಿದೆ. ಮೊನ್ನೆ ಸಂಜೆ ಆದಂತಹ ಬ್ಲಾಸ್ಟ್ ಯಾವತ್ತೂ ಆಗಬೇಕಾಗಿತ್ತು ಅನ್ನೋದು ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ಜನವರಿ ತಿಂಗಳಲ್ಲಿ ಡಾಕ್ಟರ್ ಮುಜಾಮಿಲ್ ಮತ್ತೆ ಡಾಕ್ಟರ್ ಉಮರ್ ಇಬ್ರು ಕೂಡ ದೆಹಲಿಯಲ್ಲಿರುವಂತಹ ಕೆಂಪುಕೋಟೆಗೆ ಹೋಗಿ ಅಲ್ಲಿ ಸುತ್ತಲೂ ಪರಿಶೀಲಿಸಿ ಎಲ್ಲಿ ನಾವು ಪಾಯಿಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಪಾಯಿಂಟ್ ಅನ್ನ ಮಾಡಿ ಗುರುತಿಸಿ ಬಂದಿದ್ರು. ಅಲ್ಲಿ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಕೂಡ ಮಾಡಿಕೊಂಡಿದ್ರು. ಇವರು ದೆಹಲಿಗೆ ಹೋಗಿ ಕೆಂಪುಕೋಟೆ ಹತ್ರ ಸುತ್ತಮುತ್ತ ಸುತ್ತಾಡಿ ಬಂದಿರೋದು ಹೇಗೆ ಗೊತ್ತಾಗಿದೆ ಅಂತಂದ್ರೆ ಅವರ ಮೊಬೈಲ್ ಡೇಟಾ ರಿಕವರಿ ಮಾಡಿದ ಬಳಿಕ. ಮತ್ತೊಂದು ಕಡೆ ಇವರ ಪ್ಲಾನ್ ಇದ್ದಿದ್ದು ಜನವರಿ 26ರಂದು ಕೆಂಪುಕೋಟೆ ಬಳಿ ಸ್ಫೋಟವನ್ನ ಮಾಡಬೇಕು ಅನ್ನೋದು. ಮುಜಾಮಿಲ್ ವಿಚಾರಣೆ ಸಂದರ್ಭದಲ್ಲಿ ಆಶ್ಚರ್ಯ ಅಂಶಗಳು ಹೊರಬಿದ್ದಿದೆ. ರಿಪಬ್ಲಿಕ್ ಡೇ ಸಂಭ್ರಮದಲ್ಲಿ ರಕ್ತ ದೋಖಲಿ ಹರಿಸೋದಕ್ಕೆ ಸಿದ್ಧಗೊಂಡಿದ್ರು. ಆದ್ರೆ ಜನವರಿ 26ನೇ ತಾರೀಕಿನಂದು ಸಂಚನ್ನ ಜಾರಿ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ದೀಪಾವಳಿ ಸಂದರ್ಭದಲ್ಲಿ ಸ್ಫೋಟಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ದೀಪಾವಳಿ ಸಂದರ್ಭದಲ್ಲೂ ಕೂಡ ಉಗ್ರರಿಗೆ ಸ್ಫೋಟಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಮತ್ತೊಂದು ದಿನಕ್ಕೋಸ್ಕರ ಕಾದು ಕುಳಿತಿದ್ದಂತಹ ಈ ಉಗ್ರರು ರಂಜಿತ್ ನನ್ನ ಸಹೋದರಿಗೆ ಮಾಹಿತಿಯನ್ನ ಕೊಡ್ತಾರೆ. ರಂಜಿತ್, ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಆದ್ರೆ ಅವತ್ತಾಗ್ಲಿಲ್ಲ. ದೀಪಾವಳಿ ಹಬ್ಬ ಟಾರ್ಗೆಟ್ ಮಾಡಿಕೊಂಡ್ರು, ಅವತ್ತೂ ಆಗ್ಲಿಲ್ಲ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದು ಅಂದುಕೊಂಡಂತೆ ಆಯ್ತಾ ಅಥವಾ ಅಚಾನಕ್ ಆಗಿರೋದಾ? ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ ಈಗ ರಂಜಿತ್? ಖಂಡಿತ ನಾಗೇಂದ್ರ ಬಾಬು, ಯಾವಾಗ ಆಪರೇಷನ್ ಸಿಂಧೂರ್ ಆದ ನಂತರ ಇವರ ಭಯೋತ್ಪಾದಕ ಚಟುವಟಿಕೆಗಳು ಅದು ಭಾರತದಾದ್ಯಂತ ಇವರು ಮಾಡ್ಯೂಲ್ಗಳು ಹೇಗೆಲ್ಲ ಕೆಲಸ ಮಾಡ್ತಾ ಇದ್ರು, ಗುಪ್ತಚರ ಇಲಾಖೆ ಅವತ್ತೇ ಎಚ್ಚರಿಸಿತ್ತು. ನೋಡಿ, ಇಂಥದ್ದೆಲ್ಲ ಸಂಚಿಗೆ ರೂಪುಗೊಳ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಅವರ ಬಾಲವನ್ನ ನೀವು ಕಟ್ ಮಾಡಿದ್ದೀರಿ. ಆದ್ರೆ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನ ಭಾರತದ ಮೇಲೆ ಮಾಡಬಹುದು ಅನ್ನುವಂತ ಒಂದು ನಂಬಿಕೆಯಕ್ಕಿಂತಲೂ ಇವರ ಕುಕೃತ್ಯದ ಬಗ್ಗೆ ಮಾಹಿತಿ ಇತ್ತು. ಅವ್ರು ಸುಮ್ಮನೆ ಇರೋದಿಲ್ಲ ಅನ್ನುವಂತ ವಿಚಾರವೂ ಕೂಡ ನಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಿತ್ತು. ಅದಾದ ನಂತರ ತಮ್ಮ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಅದರ ಮುಂದುವರಿದ ಭಾಗವೇ ಈ ಮುಜಾಹಿದ್ದೀನ್ ಅನ್ನುವಂತಹ ಈ ವೈಟ್ ಕಾಲರ್ ಟೆರರ್ನ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದ ನಂತರ ಈತನ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಈತ ಒಬ್ಬ ಡಾಕ್ಟರ್ ಅನ್ನೋದು ಗೊತ್ತಾಗುತ್ತೆ. ಅಲ್ಫಲಾ ಆಸ್ಪತ್ರೆಯಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ. ಈತನ ಗೆಳತಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಾಹಿದಾ ಅಲಿಯಾಸ್ ಶಾಹಿನ್ ಇದ್ದಾಳಲ್ಲ, ಮೊಹಮ್ಮದ್ ಶಾಹಿನ್, ಈಕೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಕೆಂಪುಕೋಟೆಯಲ್ಲಿ ದಾಳಿ ಮಾಡೋದು ಹೇಗೆ, ಬ್ಲಾಸ್ಟ್ ಮಾಡೋದಕ್ಕೆ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಆತ ವಿಚಾರಿಸ್ತಾನೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ರಿಪಬ್ಲಿಕ್ ಡೇನ ದಿನ ರಕ್ತ ದೋಕುಳಿಯನ್ನ ಹರಿಸೋದಕ್ಕೆ ಇವರು ಮಾಡಿದಂತ ಪ್ಲಾನ್ ಇತ್ತಲ್ಲ, ಅದು ಭದ್ರತೆ ಅಲ್ಲಿ ಹೆಚ್ಚಿರೋದ್ರಿಂದ ಆ ಸಮಯಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಆಯಕಟ್ಟಿನ ಜಾಗಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ, ಕೆಲವು ಐತಿಹಾಸಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾರೆ, ಹಿಸ್ಟೋರಿಕಲ್ ಪ್ಲೇಸ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಆಗದೇ ಇದ್ದಾಗ, ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ ಸಾಧ್ಯ ಆಗದೇ ಇದ್ದಾಗ ಸೋಮವಾರಕ್ಕೆ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ನಾನು ಹೇಳಿದಾಗೆ I-20 ಕಾರ್ನ ಎಮಿಷನ್ ಟೆಸ್ಟ್ 20 ದಿನದ ಹಿಂದೆ ಮಾಡ್ತಾರೆ. ಇದರ ನಂತರ ಇವರು ಪ್ಲಾನ್ ಮಾಡ್ಕೊಂಡಿರುವಂತ ವಿಚಾರ ಯಾವಾಗ ಇಂಟೆಲಿಜೆನ್ಸಿ ಗೊತ್ತಾದ ತಕ್ಷಣವೇ ಇಂಟೆಲಿಜೆನ್ಸಿ ಒಬ್ಬರೊಬ್ಬರನ್ನೇ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕೆಲವು ಸ್ಲೀಪರ್ ಸೆಲ್ ಗಳನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದಾಗ ಓರ್ವನೇ ಉಳಿತಾನೆ, ಆತ ಉಮರ್ ನಬಿ. ಆ ಉಮರ್ ನಬಿ ಇದ್ದಾನಲ್ಲ, ಆತನಿಗೆ ದಿಕ್ಕು ತೋಚದಂಗಾಗತ್ತೆ. ಆತ ಮೊದಲೇ ಪ್ಲಾನ್ ಮಾಡ್ಕೊಂಡ್ ಹಂಗೆ ಕೆಂಪುಕೋಟೆಗೆ ತಾನು ಸಂಗ್ರಹಿಸಿಟ್ಟಿದ್ದಂತ ಸ್ಫೋಟಕಗಳನ್ನ ಈ ಆಸ್ಪತ್ರೆಯ
ಕೆಲವು ಸ್ಥಳಗಳಲ್ಲಿ ಅದನ್ನ ಇಟ್ಟಿದ್ರು ಅನ್ನೋದು ಗೊತ್ತಾಗಿದೆ, ಪ್ರಯೋಗಶಾಲೆಗಳಲ್ಲಿ. ಅಲ್ಲಿಂದ ಆ ಲ್ಯಾಬ್ ನಿಂದ ತೆಗೆದುಕೊಂಡು ಆತ ಹೋಗ್ತಾನೆ, ಶಿಫ್ಟ್ ಮಾಡಿ ದೆಹಲಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಸೋಮವಾರವೇ ಬ್ಲಾಸ್ಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಪ್ಲಾನಿಂಗ್ ಆಗಿತ್ತು. ಆದ್ರೆ ಆತ ತೆಗೆದುಕೊಂಡು ಹೋಗ್ತಾನೆ, ಓರ್ವ ಆಗ್ತಾನೆ. ಆತನ ರಂಜಿತ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಪ್ಲಾನ್ ನಡೆದಿತ್ತು. ಹಾಗಾದ್ರೆ ಎಂಥ ಪ್ಲಾನ್ ಗೊತ್ತಾದು? ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆಯಲ್ಲಿ ಆ ಸ್ಫೋಟಕ ಸಂಗತಿ ರಿವೀಲ್ ಆಗಿದೆ. ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿದ್ದಂತಹ ವೈಟ್ ಕಾಲರ್ ಟೆರರಿಸ್ಟ್ಗಳು ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಎಲ್ಲಿ? ಕೆಂಪುಕೋಟೆಗೆ ಭೇಟಿ ಕೊಟ್ಟು. ಜನವರಿ ಮೊದಲ ವಾರದಲ್ಲಿ ಡಾಕ್ಟರ್ ಮುಜಾಮಿಲ್ ಕೆಂಪುಕೋಟೆಗೆ ಭೇಟಿ ಕೊಟ್ಟಿದ್ರು. ಕೆಂಪುಕೋಟೆ ಸುತ್ತಮುತ್ತ ಪರಿಶೀಲಿಸಿ ಸ್ಫೋಟಕ್ಕೆ ಜಾಗವನ್ನ ಕೂಡ ಗುರುತಿಸಿಕೊಂಡಿದ್ರು. ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಡಂಪ್ ಡೇಟಾ ಪರಿಶೀಲನೆಯಲ್ಲಿ ಈ ಎಲ್ಲಾ ಅಂಶಗಳು ಪತ್ತೆ ಆಗಿದೆ. ಮೊನ್ನೆ ಸಂಜೆ ಆದಂತಹ ಬ್ಲಾಸ್ಟ್ ಯಾವತ್ತೂ ಆಗಬೇಕಾಗಿತ್ತು ಅನ್ನೋದು ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ಜನವರಿ ತಿಂಗಳಲ್ಲಿ ಡಾಕ್ಟರ್ ಮುಜಾಮಿಲ್ ಮತ್ತೆ ಡಾಕ್ಟರ್ ಉಮರ್ ಇಬ್ರು ಕೂಡ ದೆಹಲಿಯಲ್ಲಿರುವಂತಹ ಕೆಂಪುಕೋಟೆಗೆ ಹೋಗಿ ಅಲ್ಲಿ ಸುತ್ತಲೂ ಪರಿಶೀಲಿಸಿ ಎಲ್ಲಿ ನಾವು ಪಾಯಿಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಪಾಯಿಂಟ್ ಅನ್ನ ಮಾಡಿ ಗುರುತಿಸಿ ಬಂದಿದ್ರು. ಅಲ್ಲಿ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಕೂಡ ಮಾಡಿಕೊಂಡಿದ್ರು. ಇವರು ದೆಹಲಿಗೆ ಹೋಗಿ ಕೆಂಪುಕೋಟೆ ಹತ್ರ ಸುತ್ತಮುತ್ತ ಸುತ್ತಾಡಿ ಬಂದಿರೋದು ಹೇಗೆ ಗೊತ್ತಾಗಿದೆ ಅಂತಂದ್ರೆ ಅವರ ಮೊಬೈಲ್ ಡೇಟಾ ರಿಕವರಿ ಮಾಡಿದ ಬಳಿಕ. ಮತ್ತೊಂದು ಕಡೆ ಇವರ ಪ್ಲಾನ್ ಇದ್ದಿದ್ದು ಜನವರಿ 26ರಂದು ಕೆಂಪುಕೋಟೆ ಬಳಿ ಸ್ಫೋಟವನ್ನ ಮಾಡಬೇಕು ಅನ್ನೋದು. ಮುಜಾಮಿಲ್ ವಿಚಾರಣೆ ಸಂದರ್ಭದಲ್ಲಿ ಆಶ್ಚರ್ಯ ಅಂಶಗಳು ಹೊರಬಿದ್ದಿದೆ. ರಿಪಬ್ಲಿಕ್ ಡೇ ಸಂಭ್ರಮದಲ್ಲಿ ರಕ್ತ ದೋಖಲಿ ಹರಿಸೋದಕ್ಕೆ ಸಿದ್ಧಗೊಂಡಿದ್ರು. ಆದ್ರೆ ಜನವರಿ 26ನೇ ತಾರೀಕಿನಂದು ಸಂಚನ್ನ ಜಾರಿ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ದೀಪಾವಳಿ ಸಂದರ್ಭದಲ್ಲಿ ಸ್ಫೋಟಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ದೀಪಾವಳಿ ಸಂದರ್ಭದಲ್ಲೂ ಕೂಡ ಉಗ್ರರಿಗೆ ಸ್ಫೋಟಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಮತ್ತೊಂದು ದಿನಕ್ಕೋಸ್ಕರ ಕಾದು ಕುಳಿತಿದ್ದಂತಹ ಈ ಉಗ್ರರು ರಂಜಿತ್ ತನ್ನ ಸಹೋದರಿಗೆ ಮಾಹಿತಿಯನ್ನ ಕೊಡ್ತಾರೆ. ರಂಜಿತ್, ಜನವರಿ 26ನೇ ತಾರೀಕು ಇವರ ಟಾರ್ಗೆಟ್ ಆಗಿತ್ತು, ಆದ್ರೆ ಅವತ್ತಾಗ್ಲಿಲ್ಲ. ದೀಪಾವಳಿ ಹಬ್ಬ ಟಾರ್ಗೆಟ್ ಮಾಡಿಕೊಂಡ್ರು, ಅವತ್ತೂ ಆಗ್ಲಿಲ್ಲ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದು ಅಂದುಕೊಂಡಂತೆ ಆಯ್ತಾ ಅಥವಾ ಅಚಾನಕ್ ಆಗಿರೋದಾ? ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ ಈಗ ರಂಜಿತ್? ಖಂಡಿತ ನಾಗೇಂದ್ರ ಬಾಬು, ಯಾವಾಗ ಆಪರೇಷನ್ ಸಿಂಧೂರ್ ಆದ ನಂತರ ಇವರ ಭಯೋತ್ಪಾದಕ ಚಟುವಟಿಕೆಗಳು ಅದು ಭಾರತದಾದ್ಯಂತ ಇವರು ಮಾಡ್ಯೂಲ್ಗಳು ಹೇಗೆಲ್ಲ ಕೆಲಸ ಮಾಡ್ತಾ ಇದ್ರು ಗುಪ್ತಚರ ಇಲಾಖೆ ಅವತ್ತೇ ಎಚ್ಚರಿಸಿತ್ತು. ನೋಡಿ, ಇಂಥದ್ದೆಲ್ಲ ಸಂಚಿಗೆ ರೂಪುಗೊಳ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಅವರ ಬಾಲವನ್ನ ನೀವು ಕಟ್ ಮಾಡಿದ್ದೀರಿ, ಆದ್ರೆ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನ ಭಾರತದ ಮೇಲೆ ಮಾಡಬಹುದು ಅನ್ನುವಂತ ಒಂದು ನಂಬಿಕೆಯಕ್ಕಿಂತಲೂ ಇವರ ಕುಕೃತ್ಯದ ಬಗ್ಗೆ ಮಾಹಿತಿ ಇತ್ತು. ಅವ್ರು ಸುಮ್ಮನೆ ಇರೋದಿಲ್ಲ ಅನ್ನುವಂತ ವಿಚಾರವೂ ಕೂಡ ನಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಿತ್ತು. ಅದಾದ ನಂತರ ತಮ್ಮ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಅದರ ಮುಂದುವರಿದ ಭಾಗವೇ ಈ ಮುಜಾಹಿದ್ದೀನ್ ಅನ್ನುವಂತಹ ಈ ವೈಟ್ ಕಾಲರ್ ಟೆರರ್ನ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದ ನಂತರ ಈತನ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಈತ ಒಬ್ಬ ಡಾಕ್ಟರ್ ಅನ್ನೋದು ಗೊತ್ತಾಗುತ್ತೆ. ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ. ಈತನ ಗೆಳತಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಾಹಿದಾ ಅಲಿಯಾಸ್ ಶಾಹಿನ್ ಇಂದ ಇದ್ದಾಳಲ್ಲ ಮೊಹಮ್ಮದ್ ಶಾಹಿನ್, ಈಕೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಕೆಂಪುಕೋಟೆಯಲ್ಲಿ ದಾಳಿ ಮಾಡೋದು ಹೇಗೆ, ಬ್ಲಾಸ್ಟ್ ಮಾಡೋದಕ್ಕೆ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಆತ ವಿಚಾರಿಸ್ತಾನೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ರಿಪಬ್ಲಿಕ್ ಡೇನ ದಿನ ರಕ್ತ ದೋಕುಳಿಯನ್ನ ಹರಿಸೋದಕ್ಕೆ ಇವರು ಮಾಡಿದಂತ ಪ್ಲಾನ್ ಇತ್ತಲ್ಲ, ಅದು ಭದ್ರತೆ ಅಲ್ಲಿ ಹೆಚ್ಚಿರೋದ್ರಿಂದ ಆ ಸಮಯಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಆಯಕಟ್ಟಿನ ಜಾಗಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ, ಕೆಲವು ಐತಿಹಾಸಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾರೆ, ಹಿಸ್ಟೋರಿಕಲ್ ಪ್ಲೇಸ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಆಗದೇ ಇದ್ದಾಗ, ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ ಸಾಧ್ಯ ಆಗದೇ ಇದ್ದಾಗ ಸೋಮವಾರಕ್ಕೆ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ನಾನು ಹೇಳಿದಾಗೆ I-20 ಕಾರ್ನ ಎಮಿಷನ್ ಟೆಸ್ಟ್ 20 ದಿನದ ಹಿಂದೆ ಮಾಡ್ತಾರೆ. ಇದರ ನಂತರ ಇವರು ಪ್ಲಾನ್ ಮಾಡ್ಕೊಂಡಿರುವಂತ ವಿಚಾರ ಯಾವಾಗ ಇಂಟೆಲಿಜೆನ್ಸಿ ಗೊತ್ತಾದ ತಕ್ಷಣವೇ ಇಂಟೆಲಿಜೆನ್ಸಿ ಒಬ್ಬರೊಬ್ಬರನ್ನೇ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕೆಲವು ಸ್ಲೀಪರ್ ಸೆಲ್ ಗಳನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದಾಗ ಓರ್ವನೇ ಉಳಿತಾನೆ, ಆತ ಉಮರ್ ನಬಿ.
ಆ ಉಮರ್ ನಬಿ ಇದ್ದಾನಲ್ಲ ಆತನಿಗೆ ದಿಕ್ಕು ತೋಚದಂಗಾಗತ್ತೆ. ಆತ ಮೊದಲೇ ಪ್ಲಾನ್ ಮಾಡ್ಕೊಂಡ್ ಹಂಗೆ ಕೆಂಪುಕೋಟೆಗೆ ತಾನು ಸಂಗ್ರಹಿಸಿಟ್ಟಿದ್ದಂತಹ ಸ್ಫೋಟಕಗಳನ್ನ ಈ ಆಸ್ಪತ್ರೆಯ ಆಸ್ಪತ್ರೆಯ ಕೆಲವು ಸ್ಥಳಗಳಲ್ಲಿ ಅದನ್ನ ಇಟ್ಟಿದ್ರು ಅನ್ನೋದು ಗೊತ್ತಾಗಿದೆ, ಪ್ರಯೋಗಶಾಲೆಗಳಲ್ಲಿ. ಅಲ್ಲಿಂದ ಆ ಲ್ಯಾಬ್ ನಿಂದ ತೆಗೆದುಕೊಂಡು ಆತ ಹೋಗ್ತಾನೆ, ಶಿಫ್ಟ್ ಮಾಡಿ ದೆಹಲಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಸೋಮವಾರವೇ ಬ್ಲಾಸ್ಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಪ್ಲಾನಿಂಗ್ ಆಗಿತ್ತು. ಆದ್ರೆ ಆತ ತೆಗೆದುಕೊಂಡು ಹೋಗ್ತಾನೆ, ಓರ್ವ ಆಗ್ತಾನೆ. ಆತನ ರಂಜಿತ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.